ಹಲೋ ನಮಸ್ತೆ ಗೆಳೆಯರೆ. ಇಂದಿನ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ಕೆ ಬಂದಿರೋದು ಅಂತ ಹೇಳಿದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸೊ ನಾವೆಲ್ಲ ಒಂದು ಯಾಕಂತ ಹೇಳಿದ್ರೆ ಬರೀ ನಾವು ತೋಟಗಳನ್ನ ಮಾಡ್ಕೊಂಡು ಬರೀ ಜೀವನ ನಡೆಸಕ್ಕಾಗಲ್ಲ. ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ, ಒಂದ್ ಸ್ವಲ್ಪ ಹಸುಗಳಾಗ್ಲಿ, ಕುರಿಗಳಾಗ್ಲಿ, ಕೋಳಿಗಳಾಗ್ಲಿ ಇದೆಲ್ಲ ಮೇಯಿಸ್ತಾ ಇರ್ತೀವಿ. ಸೊ ಈ ಮೇಯಿಸೋ ಟೈಮಲ್ಲಿ ಬಂದು ಒಂದು ಪೂರಕವಾದ ಒಂದು ಅದಕ್ಕೆ ಪೋಷಕಾಂಶಯುಕ್ತ ಆಹಾರಗಳನ್ನ ಕೊಡಬೇಕು. ಇವಾಗ ಬೇಸಿಗೆ ಕಾಲ ಬರುತ್ತೆ, ಮಳೆಗಾಲ ಬರುತ್ತೆ. ಮಳೆಗಾಲದಲ್ಲಿ ಹೊರಗಡೆ ಮೇಯ್ಲಿಕ್ಕೆ ಬಿಡಕ್ಕಾಗಲ್ಲ. ಬೇಸಿಗೆ ಕಾಲದಲ್ಲಿ ಅಂತ ಹೇಳಿದ್ರೆ ಮೇವುಗಳು ಒಂದ್ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಇಂಥ ಟೈಮ್ಗಳಲ್ಲೆಲ್ಲ ಬಂದು ನಮಗೆ ಮುಖ್ಯವಾಗಿ ಒಂದು ಮೇವಿನ ಸಮಸ್ಯೆ ಅನ್ನೋದು ಬರ್ತದೆ. ಆ ಟೈಮಲ್ಲಿ ಬಂದು ನೋಡಿ, ನಾವು ಈ ರೀತಿಯಾದ ಒಂದು ಜೋಳನ ಹೈಡ್ರೋಫೋನಿಕ್ಸ್ ಮೆಥಡ್ ಅಲ್ಲಿ ನಾವು ಬೆಳ್ಕೊಂಡು ಸೊ ಇದನ್ನ ಬಂದು ನೀಟಾಗಿ ನಾವು ಕೊಟ್ಟಿದ್ದೆ ಆದ್ರೆ ಒಂದು ಉತ್ತಮವಾದ ಇದು ಮೇವು ಸಿಕ್ದಂಗೆ ಆಗುತ್ತೆ ಕುರಿಗಳಿಗೆ, ಮೇಕೆಗಳಿಗೆ, ಹಸುಗಳಿಗೆ ಎಲ್ಲ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಮೇಂಟೆನೆನ್ಸ್ ಅಷ್ಟೇ ಇದೊಂದು ಅಷ್ಟೊಂದು ಹೆವಿ ಮೇಂಟೆನೆನ್ಸ್ ಇರೋದಿಲ್ಲ. ಸೊ ಈ ಒಟ್ಟಾರೆ ಮಾಹಿತಿಗಳೆಲ್ಲ ಬಂದು ನಿಮ್ಗೆ ಅದು ಮಾಡಿರೋರ್ ಕಡೆಯಿಂದಾನೇ ಒಂದು ಕೊಡಿಸ್ತೀರಿ. ಸೊ ಆ ಮಾಹಿತಿ ನೀವು ನೋಡಿ, ನೀವೇನಾದ್ರು ಬೇಕಂತ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವ್ರು ಮಾಡ್ಕೊಡ್ತಾರೆ. ಸೊ ಇನ್ನು ಮಾಹಿತಿಗೆ ಹೋಗೋಣ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ದು ದೊಡ್ಡಬಳ್ಳಾಪುರ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ. ಹೈಡ್ರೋಪೋನಿಕ್ ಮೇವಿನ ಬಗ್ಗೆ ಅಂದ್ರೆ ಎಲ್ಲರೂ ಈಗ ಟ್ರೆಂಡಿಂಗ್ ಅನ್ನೋದಕ್ಕಿಂತ ಏನಂದ್ರೆ ಇದು ಒಂದು ಅವಶ್ಯಕತೆ ಆಗೋಗ್ಬಿಟ್ಟಿದೆ ಈಗಿನ ಮಟ್ಟಿಗೆ. ಅಂದ್ರೆ ಅದರ ಅನುಕೂಲಗಳು ಇದೆ, ಮತ್ತೆ ಬಿಗಿನಿಂಗ್ ಅಲ್ಲಿ ನಮಗೆ ಖರ್ಚುಗಳು ಬರುತ್ತೆ ಅಂತಾನು ಅನಿಸ್ಬೋದು. ಆದ್ರೆ ಇದ್ರ ತುಂಬಾ ಮಹತ್ವ ಇದೆ. ನಾನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನಿಮ್ಗೆ ಹೇಳ್ತೀನಿ. ಅಂದ್ರೆ ಪಿನ್ ಟು ಪಿನ್ ಹೇಗೆ ಮಾಡ್ತಕ್ಕಂಥ ಪ್ರೋಸೆಸ್, ಎಷ್ಟಾಗುತ್ತೆ, ಬೆಲೆಗಳು, ಪ್ರತಿಯೊಂದನ್ನು ನಾನು ಹೇಳ್ತೀನಿ. ದಯವಿಟ್ಟು ರೈತರು ನಿಮ್ಗೆ ಏನೇ ಡೌಟ್, ಸಂಶಯ ಆಗ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಮಾಹಿತಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ. ನೋಡಿ, ಕೆಲವರಿಗೆ ಸುಮಾರು ಜನಕ್ಕೆ ಇನ್ನೂ ಗೊತ್ತಿಲ್ಲ ಹೈಡ್ರೋಪೋನಿಕ್ ಏನು ಅಂತಂದ್ರೆ. ಹೈಡ್ರೋಪೋನಿಕ್ ವಿಧಾನದಲ್ಲಿ ಮೇವನ್ನು ಬೆಳೆಯೋದು ಅಂತಂದ್ರೆ, ಈಗ ನೋಡಿ, ನ್ಯೂಟ್ರಿಷನ್ ಫುಡ್ ಸ್ಪೆಷಲಿ ನಾವು ಹೇಳಬೇಕು ಅಂತಂದ್ರೆ ನಾವೇನ್ ಮಾಡ್ತಾರೆ ರೈತರು, ಕುರಿ, ಕೋಳಿ, ಮೇಕೆ ಯಾವುದಕ್ಕೆ ಆಗಲಿ, ಲೈಫ್ ಸ್ಟಾಕ್ ಆಗಲಿ, ಇವನ್ ಹಂದಿಗಳಿಗೂ ಕೂಡ ಹಿಂಡಿ, ಬೂಸ, ಚಕ್ಕೆ ಬೂಸ, ಮತ್ತೆ ಅದಕ್ಕೆ ಒಳ್ಳೆ ಗ್ರೋತ್ ಬರಲಿ ಅಂತ ಸೈಲೇಜ್ ಅನ್ನು ಕೊಡ್ತಾರೆ. ಇದೆಲ್ಲ ಏನಂತಂದ್ರೆ ಒಂದು ನ್ಯೂಟ್ರಿಷನ್ ಫುಡ್, ಒಳ್ಳೆ ಫುಡ್, ಹಾಲಿನ ಇಳುವರಿ ಆಗ್ಬೋದು, ದೇಹದ ಅಭಿವೃದ್ಧಿಗಾಗ್ಬೋದು, ಇದಕ್ಕೆ ಕೊಡ್ತಕ್ಕಂಥದ್ದು. ಸೊ ಅದನ್ನು ಕೊಟ್ಟಾಗ ನಮಗೆ ಪ್ರತಿಯೊಂದಕ್ಕೂ ಕೂಡ 25ರಿಂದ 30-40 ರೂಪಾಯಿವರೆಗೂ ಕೂಡ ಒಂದೊಂದು ಕೆಜಿ ಧಾನ್ಯ ಅದಕ್ಕೆ ಆಗುತ್ತೆ ಫೀಡ್ಗಳಿಗೆ. ಸೊ ಇದನ್ನ ನಾವೇನ್ ಮಾಡ್ತೀವಿ, ಈಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ಏನು ಬಂದ್ರೆ 15ರಿಂದ 30 ರೂಪಾಯಿವರೆಗೂ ಕೂಡ ಜೋಳನ ಮಾರ್ತಾರೆ. ಅಂದ್ರೆ ರೈತರ ಹತ್ರ 17-18 ತಗೋತಾರೆ, 30 ರೂಪಾಯಿಗೆ ಅಂಗಡಿಗಳವರು ಮಾಡ್ತಾರೆ ರೈತರಿಗೆ ಅಂತ. 1 ಕೆಜಿ ಜೋಳ ನೀವು ತಗೊಂಬಂದು ಒಳ್ಳೆ ಕ್ವಾಲಿಟಿದು ಹೇಳ್ತಾ ಇದ್ದೀನಿ, ಸಣ್ಣದು ರೌಂಡ್ಗಿರೋದು ಬಂದ್ರೆ ಆಗೋದಿಲ್ಲ. ಒಳ್ಳೆ ಉದ್ದಕ್ಕೆ ದಪ್ಪಗಿರೋಂಥ ಕಾಳುಗಳನ್ನ ನೀವು ತಗೊಂಬಂದು ಹಾಕಿದ್ರೆ ನೀವು ಆ ಮಿನಿಮಮ್ 6ರಿಂದ 8 ಕೆಜಿ 10 ಕೆಜಿವರೆಗೂ ಕೂಡ ಮೇವನ್ನ ಪಡಿಬಹುದು. ಇದು ಎಷ್ಟು? ಕೇವಲ 8 ದಿನಗಳಲ್ಲಿ. ಈ ಪ್ರಮಾಣದ ನ್ಯೂಟ್ರಿಷನ್ ಫುಡ್ ಅನ್ನ ನೀವು ಕೊಡಬೇಕು ಅಂತಂದ್ರೆ ಹೊಲದಲ್ಲಿ ನಾವು ಸುಮಾರು 60 ದಿನ ಕಾಯ್ಬೇಕಾಗ್ತದೆ ಅದನ್ನ ಬೆಳೆದು ಮಾಡಲಿ ಅದಕ್ಕೆ. ಈಗ ಸರ್ವೇಸಾಮಾನ್ಯ ಏನ್ ಮಾಡ್ತಾರೆ ನೋಡಿ, ಒಂದು ತಿಳ್ಕೊಳ್ಳಿ, ಹೈಡ್ರೋಪೋನಿಕ್ ಅಂತಂದ್ರೆ ನೀರನ್ನ ಬಳಸಿ ಕಂಪ್ಲೀಟ್ ಆಗಿ ನೀರಿಂದಾನೆ ಬಿಟ್ಟು ಬೇರೆ ಏನು ಕೊಟ್ಟಿಲ್ಲ ನಮ್ಗೆ. ಏನ್ ನಿಮ್ಗೆ ಕಾಣ್ತಾ ಇದೆ, ಇದು ನೀರನ್ನ ಮಾತ್ರ ಉಪಯೋಗಿಸಿರ್ತಕ್ಕಂಥದ್ದು, ನೀರಿಂದಾನೆ ಬೆಳೀತಕ್ಕಂಥದ್ದು. ಏನಂದ್ರೆ ಸ್ಟಾರ್ಟಿಂಗ್ ನಾವು ಈ ತರ ಯೂನಿಟ್ಗಳನ್ನ ಮಾಡ್ಕೊಂಡು ಎಲ್ಲವನ್ನು ಇನ್ವೆಸ್ಟ್ ಮಾಡಿ ಮಾಡ್ಬೇಕಾಗ್ತಕ್ಕಂಥದ್ದೇ. ಸೊ ಸಿಂಪಲ್ ಆಗಿ ಹೇಳೋದಂತಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಹೈಡ್ರೋಪೋನಿಕ್ ಮೆಥಡ್ ಅಲ್ಲಿ ಮೇವನ್ನ ನಾವು ಬೆಳೆಯೋದು ಹೇಗೆ ಅಂತಂದ್ರೆ, ಜಸ್ಟ್ 12 ಅವರ್ ಕಾಳುಗಳನ್ನ, ಅಂದ್ರೆ ನಾವು ಗೋಧಿ ಇರ್ಬೋದು, ಜೋಳ ಇರ್ಬೋದು, ಎಲ್ಲಾ ಕಾಳುಗಳನ್ನ 12ರಿಂದ 14 ಅವರ್, 8 ಅವರ್ ಕೂಡ ಕೆಲವು ನೆನ್ಸೋದಿದೆ. ಬೇರೆ ಬೇರೆ ಕಾಳಿಗೆ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ. 12 ಅವರ್ ನೀರಲ್ಲಿ ನೆನೆಸಿ 48 ಗಂಟೆ ಗೋಣಿ ಚೀಲದಲ್ಲಿ ಕಟ್ಟಿಟ್ಟು ಅದು ಮೊಳಕೆ ಬರುತ್ತೆ. ಬಂದ ನಂತರ ಟ್ರೇಗೆ ಹಾಕಿ ಕಂಟಿನ್ಯೂಸ್ ಡೇ ಟೈಮ್ ಅಲ್ಲಿ ಮಾತ್ರ, ಇದು ನೆನಪಿರ್ಲಿ, ಡೇ ಟೈಮ್ ಅಲ್ಲಿ ಮಾತ್ರ ಸುಮಾರು 4ರಿಂದ 7 ಬಾರಿ, ಅಂದ್ರೆ ಚಳಿಗಾಲ, ಬೇಸಿಗೆ ಕಾಲಕ್ಕೆ ತಕ್ಕಂತೆ ನಾವು ನೀರುಗಳನ್ನ ಕೊಟ್ಟಾಗ ನಿಮ್ಗೆ 8 ಕೆಜಿ ಮೇವು ಬರುತ್ತೆ. ಅದನ್ನ ತೆಗೆದು ನಾವು ದನಗಳಿಗೆ ಹಾಕೋದಷ್ಟೇ, ಇದು ಮೇನು. ಮತ್ತೆ ಇದನ್ನ ರೈತರು ಸ್ವತಃ ತಾವೇ ಬುದ್ಧಿ ಉಪಯೋಗಿಸಿ ಕೂಡ ಮಾಡ್ಕೊಬಹುದು. ನೀವೇನ್ ನಮ್ಮ ಹತ್ರ ಕಂಪ್ನಿಗಳವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದೇನಿಲ್ಲ. ಇದಕ್ಕೆ ಏನಂತಂದ್ರೆ ಮೈನ್ ಆಗಿ ಈ ತರ ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡಾಗ ಇದಕ್ಕೆ ಒಂದು ಡೈಲಿ ನಮಗೆ ರೊಟೀನ್ ಕೆಲಸ ಏನಂದ್ರೆ ಕಾಳನ್ನ ನೆನೆಸೋದು, ಅದಕ್ಕೆ ಮೊಳಕೆಯನ್ನ ಕಟ್ಟೋದು, 2 ದಿನ ಟ್ರೇಗ್ ಹಾಕೋದು, ಮೈನ್ ಇರೋದು ನೀರು ಕೊಡುವಂಥದ್ದು. ನೀರು ಕೊಡುವಂಥದ್ದನ್ನ ನಾವು ಆಟೋಮೇಷನ್ ಕಂಪಲ್ಸರಿ ಮಾಡಲೇಬೇಕು. ಯಾಕೆಂದ್ರೆ ರೈತರಿಗೆ ಡೇ ಟೈಮಲ್ಲಿ ಅವ್ರದೇ ಆದ ಕೆಲಸಗಳಿರ್ತವೆ. ಪದೇ 2 ಅವರ್ಗೆ 3 ಅವರ್ಗೆ ಬಂದು ನೀರು ಹಾಕೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ಮೋಟ್ರು, ಒಂದು ಟೈಮರ್ ಹಾಕೊಂಡ್ಬಿಟ್ರೆ ನೀವು ಆಟೋಮೇಷನ್ ಅದೇ ವರ್ಕ್ ಆಗ್ತಾ ಹೋಗುತ್ತೆ, ಒಂದು ನೀರಿನ ಡ್ರಮ್ಗೆ ಹಾಕೊಂಡ್ಬಿಟ್ರೆ. ಓಕೆ ಸರ್, ಈಗ ಆಟೋಮೇಷನ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ರಿ. ಸೊ ಇದನ್ನ ಸೆಟಪ್ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಸೊ ನೀವೇ ಎಲ್ಲ ಟೋಟಲ್ ಇದೆಲ್ಲ ಕೊಡ್ತೀರಲ್ವಾ? ಸೊ ಅದಕ್ಕೆ ಬೇಕಾದ್ರೆ ಯೂನಿಟ್ ಮತ್ತೆ ಪಂಪು. ಸರ್, ಈಗ ಯೂನಿಟ್ಗೆ ಬಂದ್ರೆ ಹೇಳ್ತೀನಿ. ನಾವಿರೋದು ದೊಡ್ಡಬಳ್ಳಾಪುರ. ನಮ್ಗೆ ಎಂಟೈರ್ ಕರ್ನಾಟಕದಿಂದನೂ ರೈತರು ಫೋನ್ ಮಾಡ್ತಾರೆ, ಏನಾಗುತ್ತೆ ಯೂನಿಟ್ ಅದು ಇದು ಅಂತ ಹೇಳ್ಬಿಟ್ಟು. ನೋಡಿ, ಕರ್ನಾಟಕದಲ್ಲಿ ಹಲವಾರು ಕಂಪನಿಗಳವರು ಹೈಡ್ರೋಪೋನಿಕ್ ಅನ್ನ ಮಾಡೋರಿದ್ದಾರೆ. ನಾನೇ ಓಪನ್ ಆಗಿ ಹೇಳ್ತೀನಿ ನಿಮ್ಗೆ. ಈ ಟ್ರೇಗಳನ್ನ ಏನ್ ಬಳಸ್ತಾರಲ್ಲ, ನಾವು ಬಳಸೋದು 2 ಅಡಿಗೆ 1.5 ಅಡಿ ಇರ್ತಕ್ಕಂಥ ಟ್ರೇಗಳು. ಇದಕ್ಕೆ ಸುಮಾರು 1.5 ಕೆಜಿಯಿಂದ 2 ಕೆಜಿ ವರೆಗೂ ಕೂಡ ಹಾಕ್ಬೋದು. ಮಂದಕ್ಕೆ ಬರುತ್ತೆ 2 ಕೆಜಿ ಹಾಕಿದ್ರೆ. ಸೊ ಕೆಲವರೆಲ್ಲ ಏನ್ ಮಾಡ್ತಾರೆ, ಇದ್ರಲ್ಲಿ ಅರ್ಧ ಸೈಜ್ ಟ್ರೇಗಳು, ಈಗ ನಾವು 1.5 ಕೆಜಿ ಜೋಳ ಹಾಕ್ಬೋದು ಇದಕ್ಕೆ ಮೊಳಕೆ, ಮುಕ್ಕಾಲ್ ಕೆಜಿ ಹಾಕುವಂತ ಟ್ರೇಗಳು ಇದಾವೆ. ರೈತರು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಕಡೆ ಗಮನ ಕೊಡಲ್ಲ. ಎಷ್ಟು ಟ್ರೇ ಅನ್ನೋದನ್ನ ನೋಡ್ತಾರೆ. 24 ಟ್ರೇ ಅಂತಾರೆ ಕೆಲವರು 32 ಟ್ರೇ ಅಂತಾನು ಹೇಳ್ತಾರೆ. ಅಂದ್ರೆ ನಮ್ಮ ಟ್ರೇ ಸೈಜ್ಗೆ ಕಾಲ್ ಭಾಗನೂ ಬರಲ್ಲ ಅದು. ನಮ್ದು ಅವ್ರದ್ದು 12 ಟ್ರೇ ಆದ್ರೆ ನಮ್ದು 32 ಟ್ರೇ ಆಗುತ್ತೆ. ಟ್ರೇ ಮಾತ್ರ ಬರೀ ಲೆಕ್ಕಾಚಾರಕ್ಕೆ ಹೇಳ್ತಾರೆ, ಮೇವಿನ ಕ್ವಾಂಟಿಟಿ ಸರಿಯಾಗಿ ಹೇಳಲ್ಲ. ಸೊ ಅದೊಂದು ಗಮನ ಇಟ್ಕೊಳ್ಳಿ. ನೀವು ಯಾರ ಹತ್ರ ಆದ್ರೆ ಪರ್ಚೇಸ್ ಮಾಡಿ, ಅದೊಂದು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಒಂದು
ಈಗ ನೋಡಿ ದೊಡ್ಡಬಳ್ಳಾಪುರದಲ್ಲಿ ನಾನು ಮಾಡ್ತೀನಿ ಅಂದ್ರೆ ನನಗೆ ಟ್ರಾನ್ಸ್ಪೋರ್ಟೇಷನ್ ಇರಲ್ಲ, 25,000 ನಾವು ಯೂನಿಟ್ ಮಾಡ್ತೀವಿ, 32 ಟ್ರೇದು ಕರೆಂಟ್ ನಲ್ಲಿ ನಡೀತಕ್ಕಂಥದ್ದು. ಅದೇ ಸೋಲಾರ್ ನಲ್ಲಿ ನಡೀತಕ್ಕಂಥದ್ದಾದ್ರೆ 32,000ಕ್ಕೂ ನಾವು ಮಾಡ್ತೀವಿ ದೊಡ್ಡಬಳ್ಳಾಪುರದಲ್ಲಿ. ಆದ್ರೆ ನಮ್ಮಿಂದ 50 ಕಿಲೋಮೀಟರ್ ಒಳಗಡೆ ಆದ್ರೆ ನಾನು ಗುಲ್ಬರ್ಗಾದಲ್ಲಿ ಹೋಗಿ ಅದೇ ರೇಟಿಗೆ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಮ್ದು ವ್ಯಾನು, ಟ್ರಾನ್ಸ್ಪೋರ್ಟ್ ಚಾರ್ಜಸ್, ಲಗೇಜ್ಗಳೆಲ್ಲ ಇರ್ತವೆ. ಅದಕ್ಕೆ ನಮ್ಗೆ 6-8 ಸಾವಿರ ಪೆಟ್ರೋಲ್ ಖರ್ಚು ಬಂದ್ರು ನಾವು ಅರ್ಧ ಆದ್ರೂ ಚಾರ್ಜ್ ಮಾಡ್ಲೇಬೇಕು ರೈತರಿಗೆ. ಸೊ ಜಾಗದಿಂದ ಜಾಗಕ್ಕೆ ರೇಟ್ ಬಗ್ಗೆ ವೇರಿ ಆಗ್ತಾ ಹೋಗುತ್ತೆ ಒಂದು. ಮತ್ತೆ ಇನ್ನೊಂದೇನಂತಂದ್ರೆ ಸರ್ವಿಸ್ ಮೈನ್ ಆಗುತ್ತೆ. ನಮ್ಮಲ್ಲಿ ನಾವು ಏನು ಹಾಕ್ತಿವಿ ಮೋಟರ್ ಎಲೆಕ್ಟ್ರಾನಿಕ್ಸ್, ಅದು ಸೋಲಾರ್ ಆಗಿರ್ಬೋದು, ಇದಾಗಿರ್ಬೋದು, ಕರೆಂಟ್ ಆಗಿರ್ಬೋದು, 1 ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು ಕಂಪಲ್ಸರಿ. 1 ವರ್ಷ ವ್ಯಾರಂಟಿ ಅಂದ್ರೆ ಅವ್ರು ಕೆಟ್ಟೋಯ್ತು ಅಂತಂದ್ರೆ ಜಸ್ಟ್ ನಾವು ದುಡ್ಡು ಹಾಕ್ತಿವಿ, ನೀವು ಹತ್ರದಲ್ಲಿ ತಗೊಂಬೋದು, ಇಲ್ಲ ನಾವೇ ಕಳಿಸ್ತೀವಿ, ನಮ್ದು ಏನಿದೆ ಹಳೆ ಪೀಸ್ ಅವ್ರು ವಾಪಸ್ ಕಳಿಸಿದ್ರೆ ಆಯ್ತು. ಖಂಡಿತ. ಬಟ್ ಇನ್ ಯಾವ್ದು ಮೇಂಟೆನೆನ್ಸ್ ಏನು ಬರಲ್ಲ. ಫಿಲ್ಟರ್ ಹಾಕಿರ್ತೀವಿ, ಫಿಲ್ಟರ್ ಅಲ್ಲಿ ವಾರ ಕ್ಲೀನ್ ಮಾಡ್ತಾ ಹೋದ್ರೆ ಅದೇನು ತೊಂದರೆ ಇರಲ್ಲ. ಮತ್ತೆ ಕೆಲವಾರು ಜಾಗಗಳಲ್ಲಿ ಸರಿಯಾಗಿ ಮೇವು ಬೆಳೆಯೋದಿಲ್ಲ. ಇಲ್ಲಿ ಮೇವು ಬೆಳೆಯದೆ ಫೇಲ್ ಆಗಕ್ಕೆ ಕಾರಣ ಏನಂತಂದ್ರೆ ಮೇನ್ ಆಗಿ ಜೋಳ. ಒಳ್ಳೆ ಜೋಳನ ನಾವು ಸೆಲೆಕ್ಟ್ ಮಾಡ್ಬೇಕು, ತಗೊಂಡ್ ಬಂದು ಉದ್ದ ಇರಬೇಕು, ದಪ್ಪ ಇರಬೇಕು. ಕೆಲವರೆಲ್ಲ ಸಣ್ಣ ಸಣ್ಣ ಗುಂಡಿಗಿರೋದು ಹಾಕ್ಬಿಡ್ತಾರೆ, ಬರೋದಿಲ್ಲ, ಮೊಳಕೆ ಬರಲ್ಲ. ಮೊಳಕೆ ಯಾವಾಗ ಬರಲ್ಲ, ಕೊಳಿತಾ ಹೋಗುತ್ತೆ. ಸೊ ಇದು ಸಮಸ್ಯೆ. ಜೋಳದ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಾ ಹೋದ್ರೆ ರೈತರಿಗೆ ಬೇರೆ ಏನು ಸಮಸ್ಯೆ ಇಲ್ಲ. ಸರ್, ಈಗ ಇದು ಬಂದು ಹಸಿರು ಮೇವು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಏರಿಯಾಗಳಲ್ಲಿ ಹಸಿರು ಮೇವು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಗಿ ಹುಲ್ಲು ಇಂಥವೆಲ್ಲ ಒಣಗಿರುವಂತ ಮೇವುಗಳನ್ನ ಒಂದ್ ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಈ ಮೆಥಡ್ ಅಲ್ಲಿ ನಾವು ಬೆಳ್ಕೊಂಡಾಗ ಹಸುಗಳಿಗೆ ಯಾವ ರೀತಿ ಎಲ್ಲ ಒಂದು ಪೋಷಕಾಂಶಗಳೆಲ್ಲ ಸಿಗ್ತದೆ? ನೋಡಿ, ಮೈನ್ ಆಗಿ ಬಂದ್ರೆ ಇದನ್ನ ಯಾಕೆ ಕೊಡಬೇಕು, ಏನ್ ಪೋಷಕಾಂಶಗಳಿರುತ್ತೆ, ಮೇವಿಗೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ನೋದು ರೈತರಲ್ಲಿ ಸಮಸ್ಯೆ ಅಂದ್ರೆ ಒಂದು ಡೌಟ್ ಕ್ವಶನ್ ಬಂದೇ ಬರುತ್ತೆ. ಈಗ ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇದನ್ನ ನಾವು ಬರೀ ಬಿಸ್ನೆಸ್ ಆಗಲಿ ಅಂತ ಒಂದು ಮಾಡಿಕೊಂಡಿದ್ದಲ್ಲ. ಇದನ್ನ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು, ಅಂದ್ರೆ ನಮ್ಮ ಭಾರತ ಸರ್ಕಾರದ ICAR ಆಗಿರ್ಬೋದು, IIHR ಇರ್ಬೋದು, ಮತ್ತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ನಮಗೆ ಕೇಳ್ತಾರೆ. ಅಂದ್ರೆ ಅದನ್ನ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್, ಅವರಿಂದ ಕೂಡ ನಮಗೆ ಕಾಂಟ್ಯಾಕ್ಟ್ಸ್ ಬರುತ್ತೆ. ಅವರೇ ನಮ್ಮ ನಂಬರ್ಗಳನ್ನ ಪಾಸ್ ಮಾಡಿದ್ದಾರೆ ಎಷ್ಟೋ ಸಾರಿ. ಸೊ ಅಂದ್ರೆ ಅವರು ರಿಸರ್ಚ್ ಅಲ್ಲಿ ತಿಳಿದು ಬಂದಿರೋದು ಏನಂತಂದ್ರೆ, ಹೆಚ್ಚು ನ್ಯೂಟ್ರಿಯೆಂಟ್ ಅಂದ್ರೆ ನ್ಯೂಟ್ರಿಷಿಯನ್ ಫುಡ್ ಇದು. ಅಂದ್ರೆ ನಾವು ಏನ್ ಇಂಡಿ ಬೂಸ ನೋಡಿ, ಒಂದು ತಿಳ್ಕೊಳ್ಳಿ ರೈತರು ಯಾವತ್ತಿಗ್ಲು, ನಾವು ಒಣ ಧಾನ್ಯಗಳು, ಕೆಲವರು ಏನ್ ಮಾಡ್ತಾರೆ, ಕುರಿ ಮೇಯಿಸೋರು ಮೈನ್ ಆಗಿ ಜೋಳಗಳನ್ನ ಹಂಗಂಗೆ ಕೊಡ್ತಾರೆ ಡೈರೆಕ್ಟ್ ಆಗಿ. ನಾವು ಒಣ ಧಾನ್ಯಗಳನ್ನ ಯಾವುದೇ ಆಗ್ಲಿ ಮಿಲೆಟ್ಸ್ ಮಾಡಿ, ಕೆಲವರು ಪೈಲೆಟ್ಸ್ ಮಾಡ್ತಾರೆ, ಅಂತಂದ್ರೆ ರೌಂಡ್ ಆಗಿ ಪೈಲೆಟ್ಸ್ ಅಂತ ಮಾಡಿ ಕೊಡ್ತಾರೆ. ನೋಡಿ, ಒಣದಾಗಿ ಇರ್ತಕ್ಕಂಥ ಕಂಟೆಂಟ್ ಯಾವುದು ಕೂಡ 100% ಡೈಜೆಷನ್ ಆಗೋದಿಲ್ಲ. ಕೇವಲ ಆಗದೆ 40% 60% ಅಷ್ಟೇ. ನಮಗೆ ಗೊಬ್ಬರದಲ್ಲಿ ಹಸುಗಳಿಗಾಗ್ಲಿ ಕುರಿಯಲ್ಲಾಗ್ಲಿ ಕಣ್ಣಿಗೆ ಕಾಣದೇನೆ ಅದು ಗೊಬ್ಬರದಲ್ಲಿ ಹೋಗಿರುತ್ತೆ 40%. ಡೈಜೆಷನ್ ಆಗದೇನೆ. ಡೈಜೆಷನ್ ಆಗಿಲ್ಲ ಅಂತಂದ್ರೆ ಅದು ಪೋಷಕಾಂಶಗಳು ತಲುಪಲ್ಲ, ವ್ಯರ್ಥ ಆಯ್ತು ಅಂತ ಅರ್ಥ ಆಗುತ್ತೆ. ಸೊ ಇದು ಹಾಗಲ್ಲ. ಇದು ನಿಮ್ಗೆ ನೆನೆಸಿ ನಾವು 8 ದಿನ ನೀರು ಕೊಟ್ಟ ಮೇಲೆ ಅದು 95% ಡೈಜೆಸ್ಟಬಲ್ ಆಗುತ್ತೆ. ಓಕೆ. ಈಗ ಸರ್, ನಾವು ಒಂದು ಸಾಮಾನ್ಯವಾಗಿ ನಮ್ಮ ಇದ್ರಲ್ಲೇ ತಗೊಂಡಾಗ ಮೊಳಕೆ ಕಾಳಿಗೆ ಇರುವಂತ ಒಂದು ಬೆಲೆ ಇದಕ್ಕಿರೋದಿಲ್ಲ, ನಾವು ಡೈರೆಕ್ಟ್ ಆಗಿ ಹಾಕೋದಕ್ಕಿರೋದಿಲ್ಲ, ಬರೋದಿಲ್ಲ. ಮೊಳಕೆ ಕಾಳು ತಿನ್ಬೇಕು ಅಂತ ಹೇಳ್ತಾರಲ್ಲ, ಸೊ ಈ ಕಾರಣಕ್ಕೆ ತುಂಬಾ ಒಂದು. ಮತ್ತೆ ಇದ್ರಲ್ಲಿ ಏನಾಗುತ್ತೆ, ನಮ್ಗೆ 8 kg ಮೇವು ಆಗೋ ಪ್ರೊಸೆಸ್ ಅಲ್ಲಿ ಇದು ಬೇರು, ಕಾಳು, ಮತ್ತೆ ಒಳ್ಳೆ ಕ್ವಾಲಿಟಿ ಮೇವು ಬರುತ್ತೆ. ನೋಡಿ, ಇನ್ನೊಂದು ಕೇಳ್ತೀನಿ ರೈತರಿಗೆ, ನಾವು ಹೈಡ್ರೋಪೋನಿಕ್ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂತ ನೀವು ಫುಲ್ಲು ಇದನ್ನೇ ಕೊಟ್ಟು ಬೆಳೆಸ್ಬೇಕು ಅಂತ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರ್ದು. ಕೇವಲ ಕಾಲು ಭಾಗ ಇಲ್ಲ 30%. ನೀವು ಡೈಲಿ ಒಂದು ಹಸುಗೋ ಒಂದು ಮೇಕೆಗೋ ಒಂದು 10 kg ಮೇವು ಕೊಡ್ತೀರಾ ಅಂದ್ರೆ ಅದರಲ್ಲಿ ಕೇವಲ 3 ರಿಂದ 3.5 kg ಮಾತ್ರ ಇದನ್ನ ಕೊಡ್ಬೇಕು. ಈಗ ನಮಗೆ ಹಸು ದೇಹ ತೂಕ ಪ್ರಕಾರ ನಾವು ನೋಡೋದಾದ್ರೆ 10 ರಿಂದ 15 kg ನಾವು ಸಜೆಸ್ಟ್ ಮಾಡ್ತೀವಿ ಒಂದು ಹಸುಗೆ. ಕುರಿ ಕೋಳಿ ಮೇಕೆಗಾದ್ರೆ 1 ರಿಂದ 1.5 kg ಮೇಕೆ ಕುರಿಗೆ. ಅದೇ ಕೋಳಿಗಳಿಗೆ ಹೋದ್ರೆ 50 ಕೋಳಿಗೆ 1 ಟ್ರೇ, ಈ ರೀತಿ. ಹಂದಿಗಳಿಗಾದ್ರೆ 4 kg, ಈ ರೀತಿ ನಾವು ಸಜೆಸ್ಟ್ ಮಾಡ್ತೀವಿ. ಅಷ್ಟೊಂದು ಮಾತ್ರನೇ ನೀವು ಕೊಡ್ಬೇಕು. ಹೆಚ್ಚಿಗೆ ಆದ್ರೆ ಇದರಲ್ಲಿ ನ್ಯೂಟ್ರಿಷನ್ ಫುಡ್ ಇರುತ್ತೆ, ಮತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ಬರುತ್ತೆ ಇದರಲ್ಲಿ. ರೈತರು ಅಂತ ತಿಳ್ಕೊಬೇಕು, ಡ್ರೈ ಕಂಟೆಂಟ್ ಅಂದ್ರೆ ಒಣ ಮೇವು ಹಸುಗಳಿಗೆ ತುಂಬಾ ಆರೋಗ್ಯಕರ, ಒಳ್ಳೇದು ಅಂದ್ರೆ ಒಳ್ಳೇದು ಆರೋಗ್ಯಕ್ಕೆ. ಅದು ಫೈಬರ್ ಕಂಟೆಂಟ್ ಅನ್ನ ಕೊಡುತ್ತೆ ಹಸುಗಳಿಗೆ. ಸೊ ಅದು ಕೊಟ್ಟಾಗ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವಿದನ್ನ ಏನ್ ಮಾಡ್ಬೇಕು, ನ್ಯೂಟ್ರಿಷನ್ ಫುಡ್ ಆಗಿ ಮಾತ್ರ ಕೊಡ್ಬೇಕು, ಕೈ ತಿಂಡಿಗಳ ಬದಲಿಗೆ. ಅದು ಕೂಡ ನಾವು 100% ನೀವು ಸ್ಟಾಪ್ ಮಾಡಿ ಅಂತ ಹೇಳಲ್ಲ, ಮುಕ್ಕಾಲು ಭಾಗ ಅರ್ಧ ಭಾಗ ಸ್ಟಾಪ್ ಮಾಡಿ. ಈಗ ನಾವು ತಗೊಳ್ಳುವಂತ ಊಟಗಳಲ್ಲಿ ಯಾವ ರೀತಿ ಒಂದ್ ಸ್ವಲ್ಪ ಕಾಯಿ ಪಲ್ಯ ಒಂದ್ ಸೈಡ್ ಇಟ್ಕೊಂಡಿರ್ತೀವಿ ಊಟದ ಜೊತೆಗೆ, ಆ ರೀತಿ ಇದನ್ನ ಕೊಡ್ಬೇಕು. ಖಂಡಿತ ಹಂಗೆ ಮಾಡಿ ಕೊಡ್ಬೇಕು. ಮತ್ತೆ ಅದೇ ಹೇಳಿದ್ನಲ್ಲ, ನಾವು ಏನಂದ್ರೆ ರೊಟೇಷನ್ ಡೈಲಿ ಒಂದು 20 ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದ್ದೆ ಅದ್ರಲ್ಲಿ ನೀವು ಏನು ಮಾಡ್ಕೊಂತೀರಾ. ಈಗ ಒಂದು ಹಸು ಸಾಕ್ತಾರೆ, ಅದಕ್ಕೆ ಒಂದು ತಿಂಗಳಿಗೆ ಒಂದು 2,500-3 ಸಾವಿರ ಖರ್ಚು ಬರುತ್ತೆ ಅಂದ್ರೆ ಅದ್ರಲ್ಲಿ ನೀವು 2,000 ರೂಪಾಯಿ ಸೇವ್ ಮಾಡಬಹುದು ಹೈಡ್ರೋಪೋನಿಕ್ಸ್ ಅನ್ನ ಮಾಡ್ಕೊಂಡ್ರೆ. ಆದ್ರೆ ನೀವು ಇನಿಷಿಯಲ್ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ಒಂದ್ ಸ್ವಲ್ಪ ಮಾಡ್ಬೇಕು. ನೀವು ಒಂದು 25 ರಿಂದ 30 ಸಾವಿರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೊಂದು 2-3 ತಿಂಗಳಲ್ಲಿ ಅದು ನಿಮ್ಗೆ ರಿಟರ್ನ್ ಬಂದ್ಬಿಡುತ್ತೆ. ಸರ್, ಈಗ ನಾವು ಇಲ್ಲಿ ಕಣ್ಣು ಎದುರುಗಡೆ ನೋಡ್ತಾ ಯೂನಿಟ್ ಸರ್, ಈ ಯೂನಿಟ್ ಇಟ್ಕೊಂಡು ಎಷ್ಟು ಹಸುಗಳಿಗೆ ಮೇವು ಕೊಡ್ತೀವಿ ಸರ್? ಈಗ ನೋಡಿ, ಇದು ಟೋಟಲ್ 128 ಟ್ರೇ, 4 ಯೂನಿಟ್ ಅಂತೀವಿ ನಮ್ಮ ಪ್ರಕಾರ. ಒಂದು ಯೂನಿಟ್ಗೆ 32 ಟ್ರೇ ಬರುತ್ತೆ. 4 ಯೂನಿಟ್ ಹಾಕಿರ್ತಕ್ಕಂಥದ್ದು. ಇದು ಕಂಪ್ಲೀಟ್ ಅಲ್ಲಿ ಕರೆಂಟ್ ಅಲ್ಲಿ ನಡೆಯೋದು. ಇಲ್ಲಿ ಏನಾಗಿದೆ, ಇವರು ಪ್ರಯೋಗಾರ್ಥವಾಗಿ ಮೊದಲನೇ ಸ್ಟೇಜ್ ಅಲ್ಲಿ ಮಾಡಿರೋದು. ಈ ಯೂನಿಟ್ ಮಾಡಿ ಸುಮಾರು 8 ತಿಂಗಳಾಗಿದೆ. 8 ತಿಂಗಳು ಇವ್ರು ಏನ್ ಮಾಡ್ತಾರೆ, ಕೆಲವರು ಸುಮಾರು ಜನ ರೈತರು ಅಷ್ಟೇ ಈಗ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮೇವಿರುತ್ತೆ, ನಿಲ್ಸ್ಬಿಡ್ತಾರೆ, ಬೆಳೆಯಲ್ಲ. ಸಮ್ಮರು, ಬೇಸಿಗೆ, ಚಳಿಗಾಲ ಬಂದ ತಕ್ಷಣ ಶುರು ಮಾಡ್ತಾರೆ. ಹಂಗೆ. ಸೊ ಮೇವಿನ ಕೊರತೆ ಇದ್ದಾಗ ಆ ರೀತಿ ಮಾಡ್ತಾರೆ ಸುಮಾರು ಜನ. ಮಳೆಗಾಲದಲ್ಲಿ ಸಿಗುತ್ತೆ.
ಇಲ್ಲಿ ಸುಮಾರು ಇವ್ರದ್ದು 20 ಹಸು ಇದಾವೆ. 10 ದೇಸಿ ಹಸು ಮತ್ತೆ HF ಜರ್ಸಿಗಳು, ಪುಂಗನೂರು ಎಲ್ಲ ಹಸುಗಳನ್ನು ಸಾಕಿದ್ದಾರೆ ಇವರು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಫೀಡ್ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲ ಇದೇ ಹಾಕಿ ಬಿಡಿ ಸರ್. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ಒಂದು ಆಟೋಮೆಟಿಕ್ ಆಗಿ ಒಂದು ಸಿಸ್ಟಮ್ ಮಾಡಿರ್ತೀನಿ ಅಂತ ಹೇಳ್ತೀರಾ. ಸೊ ಪ್ರೊಸೆಸ್ ಇಲ್ಲಿಂದ ನೋಡಿ, ಈಗ ರೈತರಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಿರ್ತಾರೆ, ಸಿಕ್ಕಾಪಟ್ಟೆ ಜನ ಕೇಳೋದು ನಮ್ಗೆ ಮೆಟೀರಿಯಲ್ ಬೇಕು ಮತ್ತೆ ಮೋಟರ್ ಬೇಕು ಟೈಮರ್ ಬೇಕು ಅಂತ ಕೇಳ್ತಾರೆ. ಅದನ್ನೇನ್ ನಾವ್ ಹೇಳ್ಕೊಡ್ಬಾರ್ದು ಅನ್ನೋ ಮಿತ್ತೇನಿಲ್ಲ, ಅದು ತಿಳ್ಕೊಬಾರ್ದು ಅಂತ ಏನಿಲ್ಲ. ನೀವು ನೋಡಿ, ಸಿಂಪಲ್, ನೀವು ಮಿನಿಮಮ್ 32 ಟ್ರೇ ಯೂನಿಟ್ ಅದನ್ನ ಮಿನಿಮಮ್ 32 ಮಾಡ್ಲೇಬೇಕು. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ನೀರು ಮತ್ತೆ ಮೋಟರ್ ಎಲ್ಲ ಹಾಕಿ ಸಪ್ಲೈ ಮಾಡಕ್ಕಾಗಲ್ಲ. ಹೆವಿ ಪ್ರೆಷರೇ ಸಿಗೋದು ನಮ್ಮ ಮಾರ್ಕೆಟ್ ಅಲ್ಲಿ, ಯಾವ್ದು ಸಣ್ಣ ಯಾವ್ದು ಸಿಗಲ್ಲ. ಸೊ 32 ಟ್ರೇ ಮಾಡ್ಕೊಂಡವ್ರಿಗೆ ½ HP ಮೋಟ್ರು. ನೀವು ಅಮೆಜಾನ್ಗಳಲ್ಲಿ ಹೋದ್ರೆ ಸೈಕ್ಲಿಕ್ ಟೈಮರ್ ಅಂತ ಹೇಳಿದ್ರೆ ಸಿಗುತ್ತೆ. ಅದು ಪ್ರತಿ ನಾವ್ ಎಷ್ಟು ಟೈಮ್ ಸೆಟ್ ಮಾಡ್ತೀವೋ ಅದಕ್ಕೆ ಹೊಡಿತಾ ಆಫ್ ಆಗ್ತಾ ಈ ತರ ಇರ್ತಾ ಹೋಗುತ್ತೆ. ಸೊ ಅದೊಂದು ಸೈಕ್ಲಿಕ್ ಟೈಮರು, ಮೋಟ್ರು ½ HP. ನೋಡಿ, ಇವಾಗ ನಾವು 128 ಟ್ರೇ ಮಾಡಿರೋದಕ್ಕೆ ನಾವು 1 HP ಸಬ್ಮರ್ಸಿಬಲ್ ಮೋಟರ್ ಹಾಕಿದೀವಿ. ಸಬ್ಮರ್ಸಿಬಲ್ 1 HP ಮೋಟರ್ ಹಾಕಿದೀವಿ. ಸೊ ನೋಡಿ, ಇದು ಅಷ್ಟೇ, ನೀರನ್ನು ಕೊಡೋದು ಕೂಡ ಒಂದು ಕಲೆ ಅನ್ನೋದಕ್ಕಿಂತ ನಾವು ಒಂದ್ಸ್ ಬೆಳೆದ ಮೇಲೆ ನಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಈಗ ಏನಾಗುತ್ತೆ, ಚಳಿಗಾಲದಲ್ಲಿ ನೈಟ್ ಫುಲ್ ಕೋಲ್ಡ್ ಇರುತ್ತೆ, ತಂಪು ವಾತಾವರಣ ಇರುತ್ತೆ, ನಮ್ಗೆ ನೈಟ್ ಅಲ್ಲಿ ನೀರು ಕೊಡೋ ಅವಶ್ಯಕತೆ ಇರಲ್ಲ. ಸೊ ನಾವು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ 4 ರಿಂದ 7 ಬಾರಿ ನೀರು ಕೊಟ್ಟರೆ ಸಾಕಿದಕ್ಕೆ. ಎಷ್ಟು ನಿಮಿಷಗಳು ಕೊಡ್ಬೇಕು? ಅಲ್ಲ, 1 ನಿಮಿಷ ಸ್ಪ್ರೇ ಸಾಕು. ಅದು ಏನಂದ್ರೆ ಇದು ಏನಿರುತ್ತೆ, ಹೈಡ್ರೋಪೋನಿಕ್ ಮೇವಿನ ಮೇಲೆ ಬಿದ್ದ ನೀರು ಕೆಳಗಡೆ ಫ್ಲೋ ಆಗಿ ಹೋಗ್ಬಿಡ್ಬೇಕಷ್ಟೇ. ಆ ಫ್ಲೋ ಆಗಿ ಯಾವಾಗ ಶುರು ಆಗುತ್ತೆ ಹೊರಗಡೆ ಹೋಗಕ್ಕೆ, ಅವಾಗ ನಾವು ಆಫ್ ಮಾಡ್ಕೊಬೇಕು. ಅಂದ್ರೆ ಅಷ್ಟು ಟೈಮ್ ನೋಡ್ಕೊಂಡು ನೀವು ಸೆಟ್ ಮಾಡ್ಕೊಂಡು ಇದು ಮಾಡಿ. ಮ್ಯಾಕ್ಸಿಮಮ್ ನಾನು ಸಜೆಸ್ಟ್ ಮಾಡೋದು 1 ರಿಂದ 2 ನಿಮಿಷ ಅಷ್ಟೇ. ಮತ್ತೆ ಇದರಲ್ಲಿ ಎಷ್ಟು ಕಮ್ಮಿ ನೀರು ವೇಸ್ಟೇಜ್ ನೀವು ಮಾಡ್ತೀರೋ ಅಷ್ಟು ತುಂಬಾ ಒಳ್ಳೇದು, ಫಸ್ಟ್ ಗ್ರೋತ್. ಮತ್ತೆ ಟ್ರೇಗಳಲ್ಲಿ ನೀರು ನಿಲ್ದೇ ಇರ್ತಕ್ಕಂಥದ್ದು ನೀವು ನೋಡ್ಕೊಬೇಕು, ಅದು ಮೇಂಟೈನ್ ಮಾಡಬೇಕು. ಟ್ರೇಯಲ್ಲಿ ನೀರು ನಿಂತಾಗ ಸ್ವಲ್ಪ ಇದರಲ್ಲಿ ಇನ್ನೊಂದು ಮೇಂಟೆನೆನ್ಸ್ ಏನಂತಂದ್ರೆ, ನೀವು ಫಿಲ್ಟರ್ಗಳನ್ನ ಹಾಕೊಬೇಕು. ಫಿಲ್ಟರ್ನ ಮಾಡಿದಾಗ ನಿಮ್ಗೆ ಅಲ್ಲಿ ಹೋಗಿ ಪೈಪುಗಳು ಫಾಗರ್ಗಳಲ್ಲಿ ಬ್ಲಾಕ್ ಆಗೋದು ಇದೆಲ್ಲ ತಪ್ಪುತ್ತೆ. ಸೊ ಮೇಯ್ನ್ ಆಗಿ ನೋಡಿ, ರೈತರು ನೀವು ಹೈಡ್ರೋಪೋನಿಕ್ ಮಾಡುವಾಗ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಟ್ರೇ ಸೈಜ್ ಏನಿದೆ, ಟ್ರೇ ಎಷ್ಟಿದೆ, ಟ್ರೇ ಸೈಜ್ ಅನ್ನ ಕೇಳೋದು ಮತ್ಬೇಡಿ. ಅರ್ಧ kg ಹಾಕೋ ಟ್ರೈನುಗಳು ಇದಾವೆ, 1.5 kg ಹಾಕೋ ಟ್ರೈನು ಇದಾವೆ. ಇದರಲ್ಲಿ ನೀವು ಒಂದ್ ಸ್ವಲ್ಪ ಏಮಾರ್ತ್ರೆ ನೀವು ನಷ್ಟ ಪಡ್ತೀರಾ ಅಷ್ಟೇ, ಏನಿಲ್ಲ. ನಾವು ಬಳಸೋದು 2 ಅಡಿಗೆ 1.5 ಅಡಿ ಇರ್ತಕ್ಕಂಥ ಟ್ರೇಗಳು. ಇದಕ್ಕೆ ಸುಮಾರು 1.5 kg ಇಂದ 2 kg ವರೆಗೂ ಕೂಡ ಹಾಕ್ಬೋದು. ಮಂದಕ್ಕೆ ಬರುತ್ತೆ 2 kg ಹಾಕಿದ್ರೆ. ಮತ್ತೆ ಇನ್ನೊಂದು ಸರ್ವಿಸ್ ನಲ್ಲಿ ಕೇಳ್ತಾರೆ ನೋಡಿ, ನಾನು ಇರೋದು ಹೇಳಿದ್ದೀನಿ ಹಾಗೆ. ನಮ್ದು ಇರೋದು ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ. ನಮ್ಮಲ್ಲಿ 10-20 ಕಿಲೋಮೀಟರ್ ವರೆಗೆ 25,000ಕ್ಕೂ ನಾವು ಯೂನಿಟ್ ಮಾಡ್ಕೊಡ್ತೀವಿ. ಕೋಲಾರ, ಚಿಂತಾಮಣಿ, ರಾಮನಗರ ಅಂದ್ರೆ ನಮ್ಗಿಂತ 80-100 ಕಿಲೋಮೀಟರ್ ಹೋಗ್ತಾ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಟ್ರಾನ್ಸ್ಪೋರ್ಟ್ಗೆ ಹಾಕ್ಬೇಕು. ನಾವು ಆಟೋಗೆ ಹಾಕಿ, ಬಸ್ಗೆ ಹಾಕಿ ತಗೊಂಡ್ಬಂದು ಮಾಡೋದು ಕಷ್ಟ ಆಗುತ್ತೆ. ನಮ್ದೇ ಗೂಡ್ಸ್ ಗಾಡಿ, ವ್ಯಾನ್ಗಳು ಮತ್ತೆ ಈಕೋ ವ್ಯಾನ್ಗಳು ಇರೋದ್ರಿಂದ ನಮ್ಮ ಗಾಡಿಯಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ನಾವು ಮಾಡ್ತೀವಿ. ಈಗ ನಾರ್ತ್ ಕರ್ನಾಟಕ ಬೇರೆ ಸ್ಟೇಟ್ ಅಲ್ಲಿ ಇರೋರಿಗೆ, ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರಿಗೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು. ಈಗ ನಾವು ಇಲ್ಲಿ 25-26 ಮಾಡಿದ್ರೆ ಅಲ್ಲಿ 30,000 ರೂಪಾಯಿ ನಾವು ಮಾಡ್ಲೇಬೇಕಾಗುತ್ತೆ. ಖಂಡಿತ ನಮ್ಗೆ ಟೋಲ್ಗಳು ಇದು ಎಲ್ಲ ಇರುತ್ತೆ, ತುಂಬಾ ಖರ್ಚು ಜಾಸ್ತಿ. ಒಂದು ಮತ್ತೆ ಇನ್ನೊಂದೇನಂತಂದ್ರೆ ವಾರಂಟಿಗಳು ಮೇನ್ ಆಗುತ್ತೆ. ನಾವು ಹಾಕೋ ಮೋಟರ್ಗಳು, ನಾವು ಹಾಕ್ತಕ್ಕಂಥ ಪ್ರತಿಯೊಂದಕ್ಕೂ 1 ವರ್ಷ ನಾವು ಕೊಡ್ತೀವಿ. ಸೊ ಇದು ನಮ್ದಾಗಿರುತ್ತೆ. ಅಂದ್ರೆ ಪೀಸ್ ಒಂದ್ಸರಿ ಇಲ್ಲ 2 ಸರಿ ಕೇಳಿ ನಾವು ಕೊಡುವಂತದ್ದು. ವರ್ಷದೊಳಗಡೆ ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ನಮ್ಗೆ ಹಳೆ ಪೀಸ್ ನೀವು ವಾಪಸ್ ಕೊಟ್ರಾಯ್ತು, ನಾವು ಹೊಸ ಪೀಸ್ ನಿಮ್ಗೆ ಕೊಡ್ತೀವಿ. ಫಸ್ಟ್ ನಾವು ಹೊಸ ಪೀಸ್ ಕೊಡ್ತೀವಿ, ಆಮೇಲೆ ನೀವು ಕೆಟ್ಟೋಗಿರೋ ಪೀಸ್ ಆ ರೀತಿ ಇರುತ್ತೆ. ಸೊ ಸ್ನೇಹಿತರೆ, ನೋಡಿದ್ರಲ್ವಾ, ಹೈಡ್ರೋಫೋನಿಕ್ ಅಂತ ಹೇಳಿದ್ರೆ ಏನೆಲ್ಲ ಒಂದು ಪ್ರೊಸೀಜರ್ಸ್ ಇರ್ತದೆ, ಮತ್ತೆ ಯಾವ ರೀತಿ ಎಲ್ಲ ಒಂದು ಇದಿರ್ತದೆ, ಸ್ಟೆಪ್ಸ್ ಇರ್ತದೆ ಅಂತ ಹೇಳ್ಬಿಟ್ಟು ಮಂಜುನಾಥ್ ಸರ್ ಅವರು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಸೊ ಯಾರಾದ್ರೂ ಆಸಕ್ತಿ ಇರೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಅವರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಲ್ಲ ಅವ್ರದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್. ಸರ್, ಈಗ ಏನಂದ್ರೆ ಸುಮಾರು ಜನ ನಮ್ಮ ಕಸ್ಟಮರ್ಸ್ ಇದ್ದಾರೆ, ಮತ್ತೆ ಹೊಸದಾಗಿ ಹೈಡ್ರೋಪೋನಿಕ್ ನಮ್ಮ ಹತ್ರ ಅಲ್ಲ, ಅವ್ರು ಬೆಳಿಬೇಕು ಅಂತ ಸ್ವಯಂವಾಗಿ ಮಾಡ್ಕೊಂತ ಆಸಕ್ತಿ ಇರೋರಿಗೆ ಅನುಕೂಲ ಆಗ್ಲಿ ಅಂತಾನೆ ದಕ್ಷ ಆಗ್ರೋ ಏಜೆನ್ಸೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ಕಂಪ್ಲೀಟ್ ಆಗಿ ನಾವೇ ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೈಡ್ರೋಪೋನಿಕ್ ಅನ್ನ ಎಯಿಂದ ಝಡ್ವರೆಗೂ ಅಂದ್ರೆ ಯಾವ ರೀತಿ ಮಾಡಿದಾಗ ಏನೇನು ರಿಸಲ್ಟ್ ಬರುತ್ತೆ ಅಂತ ಸುಮಾರು ವಿಡಿಯೋಗಳನ್ನ ನಮ್ಮ ಚಾನಲ್ ಹಾಕಿದೆ. ಚಾನಲ್ ನೇಮು ದಕ್ಷ ಆಗ್ರೋ ಏಜೆನ್ಸೀಸ್ ಅಂತ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೈಡ್ರೋಪೋನಿಕ್ ಬಗ್ಗೆ ಮಾತ್ರ ಒಳ್ಳೆ ಇನ್ಫಾರ್ಮೇಶನ್ ನೀವು ತಿಳ್ಕೊಬಹುದು. ಖಂಡಿತ ಸರ್. ಸ್ನೇಹಿತರೆ, ನೋಡಿದ್ರಲ್ವಾ, ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಆ ಚಾನಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್, ಇನ್ನಷ್ಟು ವಿಡಿಯೋಗಳು ಸಿಗುತ್ತೆ. ಸೊ ಜೊತೆಗೆ ಇವರ ನಂಬರ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಯಾರಾದ್ರೂ ಆಸಕ್ತಿ ಇರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಒಂದು ಸಲಹೆ ತಗೊಂಡು ನೀವು ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊಳ್ಳಿ. ಸರ್, ಇಷ್ಟೆಲ್ಲ ಒಂದು ಹೈಡ್ರೋಫೋನಿಕ್ ಇದು ಮೆಥಡ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ, ನಮ್ಮ ಯಾರೆಲ್ಲ ವಿಡಿಯೋ ನೋಡಿದಾರೆ ಅವ್ರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.